ಇವುಗಳು ಮನುಷ್ಯ ತಿನ್ನುವ ಆಹಾರವನ್ನು ತಿಂದು ಅಸ್ವಸ್ಥವಾದಾಗ ಕೂಡಲೇ ಉಪಚರಿಸುವುದು ಅಗತ್ಯ. ತಡವಾದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಅವುಗಳ ಉದರದಲ್ಲಿ ಲ್ಯಾಕ್ಟಿಕ್ ಆಮ್ಲದ ಉತ್ಪತ್ತಿ ಜಾಸ್ತಿಯಾಗಿ ಗಂಭೀರ ಪರಿಸ್ಥಿತಿ ಎದುರಾಗುವ ಸಾಧ್ಯತೆಯೇ ಹೆಚ್ಚಿರುತ್ತೆ. ಕೂಡಲೇ ತಜ್ಞ ಪಶುವೈದ್ಯರನ್ನು ಕರೆಸಿ ಚಿಕಿತ್ಸೆ ಕೊಡಿಸಲೇಬೇಕು. ತುರ್ತು ಸಂದರ್ಭದಲ್ಲಿ 30-40 ಗ್ರಾಂ ಅಡಿಗೆ ಸೋಡಾವನ್ನು ಮಜ್ಜಿಗೆಯಲ್ಲಿ ನೀರಿನೊಂದಿಗೆ ಮಿಶ್ರಣ ಮಾಡಿ ನಿಧಾನವಾಗಿ ಎಚ್ಚರದಿಂದ ಕುಡಿಸಬೇಕು. ಈ ಸ್ಥಿತಿಯಲ್ಲಿ ಗೋವು ಬದುಕಿ ಉಳಿದರೆ ಅದೊಂದು ಮರುಜೀವ ಪಡೆದಂತೆಯೇ ಸರಿ. ಡಾಕ್ಟರ್ ಎಂ. ಬಿ. ಶ್ರೀಧರ್ ಹೇಳುವಂತೆ ಗೋವುಗಳು ಒರಟಾದ ಮತ್ತು ಕಡಿಮೆ ಗುಣಮಟ್ಟದ ಮೇವನ್ನು ತಿಂದು ಜೀರ್ಣಿಸಿಕೊಳ್ಳಕ್ಕೆ ಬೇಕಾದ ವಿಶಿಷ್ಟವಾದ ಜೀರ್ಣಾಂಗ ವ್ಯೂಹವನ್ನು ಹೊಂದಿದ್ದು, ಇದರ ರಚನೆ ಮತ್ತು ಕಾರ್ಯವಿಧಾನಗಳು ನಿಜಕ್ಕೂ ಅದ್ಭುತ ಮತ್ತು ಕುತೂಹಲಕರವಾಗಿದೆಯಂತೆ. ಇವುಗಳಿಗಿರೋ 4 ಹೊಟ್ಟೆಗಳಲ್ಲಿ ಪ್ರತಿಯೊಂದು ಹೊಟ್ಟೆಯ ರಚನೆ ಮತ್ತು ಕಾರ್ಯಗಳು ಸಂಪೂರ್ಣವಾಗಿ ಭಿನ್ನವಾಗಿದೆಯಂತೆ. ಇಂತಹ ಹೊಟ್ಟೆಯಲ್ಲಿ ನಿರುಪದ್ರವಿ ಮತ್ತು ಉಪಕಾರಿಯಾದ ಕೋಟ್ಯಾನುಕೋಟಿ ಸೂಕ್ಷ್ಮಾಣು ಜೀವಿಗಳಿರುತ್ತವಂತೆ. ಈ ಸೂಕ್ಷ್ಮಾಣುಗಳಿಗೆ ಗೋವು ಒರಟಾದ ಸೆಲ್ಯುಲೋಸ್ ಅಂಶ ಹೊಂದಿದ್ದ ಹುಲ್ಲು, ದರಗು, ಒಣ ಎಲೆ ಇತ್ಯಾದಿಗಳನ್ನು ಪೂರೈಸುತ್ತಂತೆ. ಸೂಕ್ಷ್ಮಾಣುಗಳು ಇವನ್ನೆಲ್ಲ ತಿಂದು ಅಂತಿಮವಾಗಿ ಗ್ಲೂಕೋಸ್ ತಯಾರಿಸೋಕೆ ಬೇಕಾದ ಮೂಲ ವಸ್ತುಗಳನ್ನು ಉತ್ಪಾದಿಸಿ ಗೋವಿಗೆ ನೀಡುತ್ತಂತೆ. ಬೇರೆ ಯಾವುದೇ ಪ್ರಾಣಿ ಪಕ್ಷಿಗಳಲ್ಲಿ ಈ ರೀತಿಯ ಜೀರ್ಣಕ್ರಿಯೆ ಇಲ್ಲವಂತೆ. ಹೀಗೆ ತಮ್ಮ ಹೊಟ್ಟೆಯಲ್ಲಿರೋ ಮೆಲುಕು ಚೀಲವೆಂಬ ಅದ್ಭುತ ರಚನೆಯ ಮೂಲಕ ಗೋವು ಮಾನವನ ಮಟ್ಟಿಗೆ ನಿಸ್ಸಾರವಾದ ಮತ್ತು ಬೇಡವಾದ ಆಹಾರವನ್ನು ಕೂಡ ಜೀರ್ಣಿಸಿಕೊಂಡು ಉತ್ಕೃಷ್ಟವಾದ ಹಾಲನ್ನು ಉತ್ಪಾದಿಸುತ್ತಂತೆ. ಇದಕ್ಕೆ ಇರಬೇಕು ಮನುಷ್ಯನಿಗೆ ಬೇಡವಾದ ಕಸವನ್ನೇ ತಿಂದು ಅಮೃತದಂತಹ ಹಾಲನ್ನು ನೀಡೋ ವಿಶ್ವದ ಏಕೈಕ ಪ್ರಾಣಿ ಗೋವು ಮಾತ್ರ ಅಂತ ಹೇಳಿರೋದು.